ಓನಿದ್ರ ಇಲ್ಲಿ ಕೂತಿದ್ಯಾ ಮಗಳೇ? ಯಾಕವ ರೂಮಲ್ಲಿ ಮನಗಿದ್ದೇನೋ ಅನ್ಕೊಂಡಿದ್ದೀನಿ ನಾನು. ಇಲ್ಲಮ್ಮ, ರೂಮಲ್ಲಿ ಮಲ್ಕೊಂಡು ಬೇಜಾರಾಯಿತು. ಅದಕ್ಕೆ ಸ್ವಲ್ಪ ಗಾಳಿ ಬೀಸ ಕೂತ್ಕೊಳ್ಳೋಣ ಅಂತ ಬಂದೆ. ಯಾಕೆ, ಏನಾಯಿತು? ಅಯ್ಯೋ ಸಾವಿತ್ರಿ ಹಾಲು ಕೊಡೋಕೆ ಅಂದ್ಬಿಟ್ಟು ಹಾಲು ಕಾಯಿಸ್ಕೊಂಡು ರೂಮಲ್ಲಿ ಹುಡುಕ್ತಾ ಇದ್ಲು. ನಾನು ಎಲ್ಲೋದ್ಲಪ್ಪ ಅಂದ್ಕೊಂಡು ಈಚೆಗೆ ಬಂದೆ, ಇಲ್ಲಿ ಕೂತಿದ್ದಿ. ಹೌದಾ, ತರ್ತಾಳೆ ಬಿಡಮ್ಮ ಇಲ್ಲಿಗೇನೆ. ಓನಿದ್ರ ಇಲ್ಲಿ ಕೂತಿದ್ಯಾ? ರೂಮ್ ಕುಡಿಕೊ ಹೋಗಿದ್ದೆ ನಾನು. ತಗೋ ಹಾಲು ಕುಡಿ. ಹಾಂ ಕೊಡು. ಕುಡಿ ನೇತ್ರ. ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡು ಕೂತಿದ್ದಿ? ಅದೇ ಅಪ್ಪ, ನಾನು ಅದನ್ನೇ ಕೇಳ್ತೇವನಿ. ಸುಮ್ಮನೆ ಕೂತಾಳು ನೋಡು ಮತ್ತೆ. ಓ ನೇತ್ರ ಇಲ್ಲಿ ಕೂತಿದ್ದಾಳ? ಅಕ್ಕ ಹುಡುಕ್ತಿದ್ದಲ್ಲ. ಹ್ಞೂ ಇಲ್ಲವಳೆ, ರೂಮಲ್ಲಿ ಅವಳೆ ಅನ್ಕ ಹುಡುಕ್ತೆ ಹಾಲು ಕೊಡೋಣ ಅಂತ. ಇಲ್ಲಿ ಕೂತಿದ್ಲು, ಅದಕ್ಕೆ ಇಲ್ಲಿಗೆ ತಂದು ಕೊಟ್ಟೆ. ಅವ್ವ ನೇತ್ರ, ನಿನ್ನ ಜೀವನನ ಸರಿ ಮಾಡ್ಬೇಕನ್ ಮಗಳೇ. ಹಿಂಗೆ ಬಿಟ್ರೆ ಆಗೋದಿಲ್ಲ. ನನ್ನ ಜೀವನಕ್ಕೆ ಏನಮ್ಮ ಆಗಿದೆ ಈಗ? ಏನಾಗಿದೆ ನನ್ನ ಜೀವನಕ್ಕೆ? ಹಂಗಾರೆ ಎಲ್ಲ ಸರಿಯಾಗದೆ ಅಂತ ನಿನ್ನ ಅರ್ಥ? ಎಲ್ಲ ಸರಿಯಾಗಿದೆ ಅಂತ ಅಲ್ಲ, ಆದರೆ ಈಗ ಚೇಂಜ್ ಮಾಡೋಂಥದ್ದು ಏನೂ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಅತ್ತೆ, ಈಗ ಏನು ಮಾತಾಡೋಕೆ ಕೊಟ್ಟಿದ್ದೀರಾ? ಅಲ್ಲ ಕಣ್ಪ್ರೇಮ, ಇವಳನ್ನ ಈಗ ಮತ್ತೆ ಹಿಂಗೆ ಒಬ್ಬಂಟಿಯಾಗಿ ಬಿಟ್ಬಿಡು ಅಂತೀಯ ನೀನು? ಒಬ್ಬಂಟಿಯಾಗಿ ಯಾಕತ್ತೆ ಬಿಡಬೇಕು? ಅವಳಿಗೆ ಮದುವೆ ಆಗಿದೆ ಅಲ್ವಾ? ಹೌದು, ಅದನ್ನೇ ಹೇಳಕ್ಕೆ ಬಂದಿರೋದು ನಾನೀಗ. ನೋಡವ, ನೀನು ಹಿಂಗಿರೋದ ನನ್ನ ಕೈಲಿ ನೋಡೋಕ್ಕಾಗಿಲ್ಲ ಕಣವ. ನನ್ನ ಕೈಲಿ ನೋಡೋಕ್ಕಾಗಿಲ್ಲ. ನೋಡು, ಒಂದು ಸತಿ ಆಲ್ರೆಡಿ ತಪ್ಪು ಮಾಡಿದ್ಯಾ. ನಾನು ಅಷ್ಟು ಹೇಳಿದ್ರೆ ನನ್ನ ಮಾತಾ ಮೀರಿ ಬೇಡ ಬೇಡ ಅಂತ ಅವತ್ತು ಬಿಡ್ಕೊಂಡು ನಾನು ಪ್ರೇಮ ಸಾವಿತ್ರಿ ಒಸಿ ಹೇಳಿದ್ವಾ ಕೆಲ್ಸಕ್ಕೆ ಹೋಗಿ 15 ದಿನಕ್ಕೆ ಪ್ರೀತಿ ಮದುವೆ ಆಯ್ತೀನಿ ಅಂತ ಇದೆಯಲ್ಲ. ಅವ್ನು ಎಂತನೋ ಏನೋ ಅವ್ನು ಸವಸ ಬೇಡ ಕಣವ, ಬೇಡ 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 ಅಂತ ಬಿಡ್ಕೊಂಡು ನಮ್ಮ ಮಾತಾ ಕೇಳ್ದಾನೆ ನೀನು ಹೋಗ್ಬಿಟ್ಟು ಅವನ ಮದುವೆ ಆದಲ್ಲ. ಸರಿಯವಾ? ಈಗ ಎಂಥ ಪರಿಸ್ಥಿತಿಗೆ ತಂದು ಮಡಗಿದಾನೆ ನಿನ್ನ. ಅಲ್ಲ ಅತ್ತೆ, ಇವಾಗ ಅದೆಲ್ಲ ಯಾಕೆ ಅಂದರೆ ಇನ್ನೇ ಸುಮ್ಮನಿರು ನೀನು. ಆಗೋದೆಲ್ಲ ಆಗೋಯ್ತವ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ನೀನು. ನಿನ್ನ ಜೀವನವ ಸರಿ ಮಾಡೋ ಜವಾಬ್ದಾರಿ ನಂದು. ಈ ಸದಿನಾರೇ ನೀನು ನನ್ನ ಮಾತಾ ಕೇಳಬೇಕು ಮಗಳೇ. ಪ್ರೇಮ ಅತ್ತೆ ಏನು ಹೇಳ್ತವ್ರೆ? ಏನು ಕೇಳಬೇಕು ಅಂದರೆ? ಅದೇ ಅಕ್ಕ, ನನಗೂ ಗೊತ್ತಾಗ್ತಿಲ್ಲ. ನಿನ್ನ ಮಾತು ಕೇಳಿದೆ, ಇನ್ನು ಯಾರ ಮಾತು ಕೇಳಮ್ಮ ನಾನು? ನಾನೇ ಬೇಕು ಅಂತ ಮಾಡ್ಕೊಂಡ್ರೆ ತಪ್ಪಲ್ವ ಇದೆಲ್ಲ? ನನ್ನ ಕೈಯಿಂದನೇ ಆಗಿರೋದಲ್ವಾ? ಅದೇ ಆಗಿದ್ರೆ ಓಕೆ ಅನ್ಬೋದಿತ್ತು. ಆದರೆ ಇದೆಲ್ಲ ನಾನೇ ಮಾಡ್ಕೊಂಡಿರೋದು, ನನ್ನ ಕೈಯಾರೆ ಮಾಡ್ಕೊಂಡಿರೋದು. ಅದಕ್ಕೆ ಅನುಭವಿಸ್ತಾ ಇದ್ದೀನಿ. ಇನ್ನು ಮುಂದಕ್ಕೂ ನಿನ್ನ ಮಾತು ಕೇಳಿದೆ ನಾನು ಇನ್ನೇನು ಮಾಡಲಿ? ಏನು ಹೇಳಮ್ಮ? ನೋಡವ, ನಿನ್ನ ಜೀವನ ಸರಿ ಆಗ್ಬೇಕನ್ ಮಗಳೇ. ನೀನು ಚೆನ್ನಾಗಿರ್ಬೇಕು ಕಣವ. ನನ್ನ ಕಣ್ಮುಂದ್ಗಡೆ ಚೆನ್ನಾಗಿರಬೇಕು. ನೀನು ಎಲ್ಲೋ ಹೋಗಿ ಯಾರನ್ನೋ ಮದುವೆ ಮಾಡಿಕೊಂಡು ಅದೆಲ್ಲೋ ಅವ್ರ ಇವ್ರ ಮನೆ ಕೆಲಸ ಮಾಡಿಕೊಂಡು, ಅಯ್ಯೋ ಅದೆಲ್ಲ ನನ್ನ ಕೈಯಾರೆ ನನ್ನ ಕಣ್ಣಲ್ಲಿ ನೋಡೋಕ್ಕಾಗಿಲ್ಲ ಕಣ್ಮಗಳೇ. ಬೇಡ ಕಣವ, ಬೇಡ. ಇದ್ರ ಸವಾಸನೇ ಬೇಡ, ಬಿಟ್ಬಿಡು. ಬೇಡ ಕಣವ, ಬೇಡ. ಅವ್ನ ಸವಾಸನೇ ಬೇಡ, ಬಿಟ್ಬಿಡು ಅವನ್ನ. ಅವ್ನ ಮಗ ನೋಡಿಕೊಂಡು ಅವ್ನ ಮನೆ ಕೆಲಸ ಮಾಡಿಕೊಂಡು ಅಕ್ಕ ನೀನು ಮದುವೆ ಮಾಡ್ಕೊಂಡ್ರದ ಅವನು? ಎಂಥ ನನ್ನ ಮಗ ಇರ್ಬೇಕು ಅವನು. ಸರಿ ಬಿಡು. ಅವ್ನ ಮಗ ನೋಡ್ಕೊಂಡಿರೋಕ್ಕೆ ನನ್ನ ಮಗಳನ್ನ ಮದುವೆ ಮಾಡ್ಕೊಂಡವನಲ್ಲ ಅವನು. ಮೋಸ್ಕಾರ ಅಂತ ಇನ್ನೇನು ಅನ್ಬೇಕು ಅವನ ಮನೆ ಹಾಳನ್ನ? ಬೇಡ 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 ಬೇಡ. ಅವ್ನ ಸವಾಸವೇ ಬೇಡ. ಅವ್ನ ಸವಾಸಕ್ಕೆ ಹೋಗ್ಬೇಡ ನೀನು. ಇನ್ನೊಂದ್ಸತಿ ಅವನ್ನ ನೆನೆಸ್ಕೊಳಕ್ಕೂ ಹೋಗ್ಬೇಡ. ಏನತ್ತೆ ಹೆಂಗೆ ಹೇಳ್ತಿದ್ದೀರಾ? ಅವನ್ನ ಮರ್ತ್ಬಿಟ್ಟು ಇವಳು ಹಿಂಗೆ ಇರಲಿ ಅಂತನಾ? ಹೆಂಗಿದಳು ನನ್ನ ಮಗಳ ಜೀವನ? ನಾನು ಸರಿ ಮಾಡ್ತೀನಿ ಕಣ್ಪ್ರೇಮ, ನಾನು ಸರಿ ಮಾಡ್ತೀನಿ. ಅವಳ ಮುಖ ನೋಡವ, ಅವಳ ಮುಖ ನೋಡು. ಅಯ್ಯೋ ದೇವರೇ ಪರಮಾತ್ಮ, ಒಂದು ಜೀವ ಬಂದಂಗೆ ಆಯ್ತು ಕಣವ. ಏನಾರೆ ಪ್ರಾಣಕ್ಕೆ ಹೆಚ್ಚು ಕಮ್ಮಿ ಆಗಿದ್ರೆ ನನ್ನ ಮಗಳನ್ನ ನಾನು ಕಳ್ಕೊಬಿಡ್ತಿದ್ನಲ್ಲವ ದೇವರೇ ಪ್ರೇಮ. ಆ ಥರ ಏನೂ ಆಗಲಿಲ್ವಲ್ಲ ಬಿಡಿಯತ್ತೆ. ಇಲ್ಲ ನನ್ನ ಮಗಳನ್ನ ಈ ಪರಿಸ್ಥಿತಿ ತಂದವನಿಗೆ ನಾನು ಬಿಡೋದಿಲ್ಲ. ಯಾವುದೇ ಕಾರಣಕ್ಕೂ ನನ್ನ ಮಗನ ಹತ್ರಕ್ಕೆ ಸುಳಿಯೋಕ್ಕೂ ನಾನು ಬಿಡೋದಿಲ್ಲ. ನನ್ನ ಮಗಳು ಜೀವ ತೆಗೆಯೋಕೆ ಹೋದಂಗೆ ಅಯ್ಯಪ್ಪ. ಅಮ್ಮ ಆಯಿತು ಬಿಡು ಈಗ. ಅದನ್ನೇ ಯಾಕೆ ಹೇಳಿ ನನ್ನ ತಲೆ ತಿಂತಿದ್ಯಾ? ತಲೆ ತಿನ್ನೋದಲ್ಲಕಂತೆ. ಇನ್ಮೇಲೆ ನೀನು ನನ್ನ ಮಾತು ಕೇಳ್ಕೊಂಡು ಹೋಯ್ತೀಯೋ ಇಲ್ವೋ ಹೇಳು. ಹೇಳಿದ್ನಲ್ಲ ನಿನ್ನ ಮಾತು ಕೇಳಿದೆ. ನಾನು ಇನ್ನು ಯಾರ ಮಾತು ಕೇಳಲಿ? ತಪ್ಪಾಗಿದೆ ನನ್ನಿಂದ, ನನಗೆ ಗೊತ್ತು. ನನ್ನಿಂದ ನಿಂಗೆ ಬೇಜಾರಾಗಿದೆ, ನನ್ನಿಂದ ದೊಡ್ಡ ತಪ್ಪಾಗಿದೆ. ಕ್ಷಮಿಸ್ಬಿಡು. ಮತ್ತೆ ನಾನು ಆ ತಪ್ಪು ಮಾಡೋಕ್ಕೆ ಇಷ್ಟಪಡಲ್ಲಮ್ಮ. ನಿಮ್ಮನ್ನ ಯಾರನ್ನೂ ಕಳ್ಕೊಳ್ಳೋಕೆ ನಾನು ಇಷ್ಟಪಡಲ್ಲ. ನಿಮ್ಮೆಲ್ಲರ ಬೆಲೆ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತಾಗಿದೆ. ಈಗ ನೋಡು, ನಾನು ಕೂತಿದ್ದ ಕಡೆಗೆ ಹುಡ್ಕೊಂಡು ಬಂದು ಊಟ ತಿಂಡಿ ಹಾಲು ಕೊಡ್ತಿದ್ದಾರೆ. ಆದರೆ ನಾನೇ ಎಲ್ಲ ಕೆಲಸದಿಂದ ಬಂದು ಮಾಡಬೇಕಾಗಿತ್ತು. ಆವಾಗಲೇ ನನಗೆ ನಿಮ್ಮೆಲ್ಲರ ಬೆಲೆ ಗೊತ್ತಾಗಿದ್ದು. ಮತ್ತು ನಿನ್ನ ಮಾತು ಕೇಳಿದೆ ನಾನು ಇನ್ನೇನು ಮಾಡಲಿ? ನೀನು ಏನು ಹೇಳಿದ್ರು ನಾನು ಕೇಳ್ತೀನಿ. ಏನು ಹೇಳು? ಏನಿದ್ರೆ ನೀನು ಗಂಡನ ಮನೆ ಅಂದಮೇಲೆ ಅದೆಲ್ಲ ಇದ್ದಿದ್ದೆ. ಸುಮ್ಮನೆ ದುಡುಕಿ ತೀರ್ಮಾನ ತಗೋಬೇಡ. ಫಸ್ಟು ಏನು ಎತ್ತ ಅಂತ ಕೇಳ್ಬಿಟ್ಟು ಆಮೇಲೆ ಮಾತು ಕೊಡು. ಯಾಕೆ ಪ್ರೇಮ ಹಿಂಗೆ ಆಡ್ತಾ ಇದ್ದೀನಿ ನೀನು? ಅಲ್ಲ ಅತ್ತೆ, ನೀವು ಏನು ಹೇಳಕ್ಕೆ ಹೊರಟಿದ್ದೀರಾ? ರಾಕೇಶ್ನ ಬಿಟ್ಬಿಟ್ಟು ಮತ್ತೆ ಅವಳು ಏನು ಮಾಡಬೇಕು ಅಂತ? ನನ್ನ ಮಗನ ಸವಸ ಬೇಡ ಅಂದರೆ ಬೇಡ ಕಣವ, ಬೇಡ. ನನ್ನ ಮಗಳ ಜೀವ ತೆಗಿಯಕ್ಕೆ ಹೋದವನ ಸವಸ ನನಗೆ ಬೇಡವೇ ಬೇಡ.
ಈಗ ಅವ್ಳ ಜೀವನ ಸರಿ ಮಾಡಬೇಕು ಅಂದರೆ ಆಕಾಶ ಕಡೆಯಿಂದನೇ ಸರಿ, ಅವನೇ ಸರಿ. ಈಗ ನಾನು ನೀನು ಹೋಗಿ ಅವನಿಗೆ ಮಾತು ಕೊಟ್ಬಿಟ್ಟು ಬಂದಿದ್ದು ನೇತ್ರನ ಕರ್ಕೊಬಂದು ಬಿಡ್ತೀವಿ ಅಂತ. ಅದೇ ಮಾತಿನ ಪ್ರಕಾರ ಇವಳನ್ನ ಕರ್ಕೊಂಡು ಹೋಗಿ ಅವ್ರ ಮನೆಗೆ ಬಿಟ್ಬಿಟ್ಟು ಜೀವನ ಮಾಡಿ ಅಂತ ಹೇಳ್ಬಿಟ್ಟು ಬರೋದ. ಅವ್ನು ಚೆನ್ನಾಗಿ ನೋಡ್ಕೋತಾನೆ ಇವಳನ್ನ ಅಷ್ಟೇ. ಅಮ್ಮ ಏನು ಮಾತಾಡ್ತಿದ್ದೆ ನೀನು? ಏನು ತಲೆ ಕೆಲ ಇಟ್ಟಿದ್ದೆ ನಿನಗೆ? ಏನಮ್ಮ ಮಾತಾಡ್ತಿದ್ದೆ ನೀನು? ಏನು ಮಾತಾಡ್ತಿದ್ದೀನಿ ಅಂತನಾದ್ರೂ ಗೊತ್ತಾ ನಿನಗೆ? ಹೋಗ್ಲಿ. ಹೌದತ್ತೆ, ಏನು ಹೀಗೆ ಮಾತಾಡ್ತಿದ್ದೀರಾ? ಮತ್ತೆ ಆಕಾಶ್ ಅವ್ರ ಜೊತೆ ಕರ್ಕೊಂಡು ಹೋಗ್ಬಿಡೋದ? ಸರಿ ಇಲ್ಲ ಅತ್ತೆ, ಇದು ನೀವು ತಪ್ಪಾಗಿ ಮಾತಾಡ್ತಿದ್ದೀರಾ. ನೋಡು ಪ್ರೇಮ, ನನ್ನ ಮಗಳಿಗೆ ಯಾವ ಸರಿ ಯಾವ ತಪ್ಪು ಅಂತ ನನಗೆ ಗೊತ್ತು. ನೀವು ಯಾರು ಮಾತಾಡಬಾರ್ದು, ನೀವು ಯಾರು ಮಾತಾಡಬಾರ್ದು ಅಂದರೆ ಮಾತಾಡಬಾರ್ದು. ನನ್ನ ಮಗಳು ಒಪ್ಕೊಂಡವಳೆ ನಾನು ಹೇಳ್ದಂಗೆ ಕೇಳ್ತೀನಿ ಅಂತ. ಅವ್ಳು ಕೇಳಲೇಬೇಕು ಈ ಮಾತ. ಅಮ್ಮ ಏನಮ್ಮ ಮಾತಾಡ್ತಿದ್ಯಾ? ಇನ್ನೂ ಈ ಸತಿ ನೀನು ನನ್ನ ಮಾತಾ ಮೀರಂಗಿಲ್ಲ. ನಾನು ಏನು ಹೇಳ್ತೀನಿ ಅದು ಕೇಳಬೇಕು, ನಾನು ಹೆಂಗೆ ಹೇಳ್ತೀನಿ ಹಂಗೆ ಇರ್ಬೇಕು ನೀನು ಅಷ್ಟೇ. ಇದೇ ಫೈನಲು. ಹಾಂ ಸರಿ, ಬಾ ಹೋಗು, ರೂಮಿಗೆ ಮನೆಗೆ ಹೋಗು. ಪ್ರೇಮ, ಅಮ್ಮ ಏನು ಹೇಳ್ತಾ ಇದ್ದಾರೆ? ಈಗ ಏನು ಮಾಡೋದು ಪ್ರೇಮ? ನೀನು ಏನು ಹೇಳ್ತಾನೆ ಇಲ್ವಲ್ಲ? ನನ್ನ ತಲೆ ಕೆಟ್ಟೋದಂಗೆ ಆಗ್ತಿದೆ. ನಂಗೆ ಮದುವೆ ಆಗಿದೆ ಪ್ರೇಮ. ನಾನು ರಾಕೇಶ್ನ ಮದುವೆ ಮಾಡ್ಕೊಂಡಿದ್ದೀನಿ. ಆಕಾಶ್ ಅವ್ರಿಗೆ ಡಿವೋರ್ಸ್ ಕೊಟ್ಬಿಟ್ಟು ನಾನು ರಾಕೇಶ್ನ ಮದುವೆ ಮಾಡಿಕೊಂಡು ಈಗ ಮತ್ತೆ ನಾನು ಆಕಾಶ್ ಹತ್ರ ಹೋಗೋದಾ? ಥೂತು, ಅದು ಹೆಂಗೆ ಅನಿಸುತ್ತೆ? ಅದು ಹೆಂಗೆ ಸಾಧ್ಯ? ಅಮ್ಮ ಯಾಕೆ ಹಿಂಗೆಲ್ಲ ಯೋಚನೆ ಮಾಡ್ತಾ ಇದ್ದಾಳೆ? ಅವರೇನೋ ಮಗಳ ಜೀವನ ಹಿಂಗೆ ಆಯ್ತಲ್ಲ ಅಂತ ಯೋಚನೆಯಲ್ಲಿ ಏನೇನೋ ಯೋಚನೆ ಮಾಡ್ತಿದ್ದಾರೆ ನೇತ್ರ. ಆದರೆ ನಿನ್ಗೇನಾಗಿದೆ? ನೀನು ಯೋಚನೆ ಮಾಡು. ನೀನು ಇದ್ರ ಬಗ್ಗೆ ಹೋರಾಡಬೇಕು ಅಷ್ಟೇ. ನಾನಂತೂ ಏನು ಮಾಡೋಕ್ಕಾಗಲ್ಲ. ಇನ್ನು ನಿನ್ನ ಜೀವನ ನಿನ್ನ ಕೈಯಲ್ಲಿದೆ. ನೀನು ಏನು ಮಾಡ್ತೀಯೋ ಮಾಡು. ನಾನು ಇದ್ರ ಬಗ್ಗೆ ಇನ್ನೇನು ಹೇಳೋಕ್ಕಾಗಲ್ಲ. ನೇತ್ರ, ಇನ್ನೂ ಕಾಲ ಮಿಂಚಿಲ್ಲ. ನೀನು ಮೊದಲು ಅತ್ತೆ ಹತ್ರ ಮಾತಾಡು. ನಾನು ರಾಕೇಶ್ ಅವ್ರನ್ನ ಮದುವೆ ಆಗಿದ್ದೀನಿ, ನಾನು ಅವ್ರ ಜೊತೆ ಇರ್ತೀನಿ ಅಂತ ಹೇಳು. ಪಾಪ ಅವರು ತುಂಬ ಒಳ್ಳೆಯವರು. ನೀವಿಬ್ಬರು ಚೆನ್ನಾಗಿರ್ತೀರ, ಆ ನಂಬಿಕೆ ನನಗಿದೆ. ಆ ಮಗು ಏನು ಮಾಡೈತೆ ಹೇಳು ಪಾಪ. ಅದು ಅವ್ರ ಹೊಟ್ಟೆಲಿ ಹುಟ್ಟಿದ್ದೆ ತಪ್ಪ. ಇವರಿಬ್ರು ಕಚ್ಚಾಡ್ಕೊಂಡು ದೂರ ಆದರೆ ಆ ಮಗು ಏನು ಮಾಡುತ್ತೆ? ಆ ಮಗುಗೆ ತಾಯಿ ಪ್ರೀತಿ ಬೇಕಲ್ವಾ? ನೀನೇ ನೋಡು, ನಿಮ್ಮಮ್ಮನ ಎಷ್ಟು ನೆನೆಸ್ಕೊಂಡು ಬಂದೆ ಅಂತ. ನಿಮ್ಮಮ್ಮ ನಿನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ. ಅದು ಅಲ್ವಾ ತಾಯಿ ಅಂದರೆ? ತಾಯಿ ಅಂದರೆ ಹಂಗೆ ತಾನೇ ಇರಬೇಕು. ಎಷ್ಟೋ ಜನಕ್ಕೆ ಮಕ್ಕಳಿಲ್ಲ ಅಂತಾರೆ. ನಿನಗೆ ನೋಡು, ಮಕ್ಕಳು ಭಾಗ್ಯ ಸಿಕ್ಕಿದೆ. ನಿನ್ನ ಹೊಟ್ಟೆಲಿ ಹುಡ್ದೇ ಇರೋ ಮಗುಕ್ಕಿಂತ ಹೆಚ್ಚಾಗಿ ಆ ಮಗುನ ನೋಡ್ಕೊ. ನಿಂಗೆ ನಿಜವಾಗ್ಲೂ ಒಳ್ಳೇದಾಗುತ್ತೆ. ಆ ಮನೇಲಿ ನೀನು ನಿಜವಾಗ್ಲೂ ಚೆನ್ನಾಗಿರ್ತೀಯ ನೇತ್ರ. ಹೌದು ಸಾವಿತ್ರಿ, ನೀನು ಹೇಳ್ತಿರೋದು ನಿಜ. ನಾನು ಹಾಗೆ ಮಾಡ್ತೀನಿ. ನನ್ನ ಮನಸ್ಸಲ್ಲೂ ಅದೇ ಇರೋದು. ಅಮ್ಮ ಹೇಳಿದ ಥರ ಆಗಕ್ಕೆ ನಾನು ಬಿಡೋದಿಲ್ಲ. ನಾನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಮತ್ತೆ ಅಮ್ಮನಿಂದ ನಿಷ್ಠೂರಾಗಿ ದೂರ ಆಗ್ಬೋದು ನಾನು. ಪರವಾಗಿಲ್ಲ, ನೀನು ಏನು ಮಾಡಲಿ, ನಾನು ಮತ್ತೆ ಅಮ್ಮನ ಮಾತು ಕೇಳೋಕ್ಕೆ ನನ್ನ ಕೆಲಸ ಸಾಧ್ಯ ಇಲ್ಲ ಸಾವಿತ್ರಿ, ಸಾಧ್ಯ ಇಲ್ಲ. ಹೌದು, ಮೊದಲು ಯೋಚನೆ ಮಾಡು. ರಾಕೇಶ್ ಅವ್ರಿಗೊಂದು ಫೋನ್ ಮಾಡು. ಸರಿ ಆಯಿತು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ. ತುಂಬ ತುಂಬ ಥ್ಯಾಂಕ್ಸ್. ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.